ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ (PCR) ಸರ್ಟಿಫಿಕೇಟ್ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸರ್ಕಾರದಿಂದ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ತಮ್ಮೊಂದಿಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಶೇರ್ ಮಾಡಲಾಗುವುದು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. PCR ಸರ್ಟಿಫಿಕೇಟ್ ನ್ಯೂ ರೂಲ್ಸ್ 2026 ಯಾರಿಗೆ ಸಿಗಲಿದೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಹೊಸ ನಿಯಮಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಬರೋಣ. ಸೊ ಯಾರಿಗೆ ಸಿಗಲಿದೆ, ಅರ್ಜಿ ಹೇಗೆ ಸಲ್ಲಿಸಬೇಕು, ಬೇಕಾದ ದಾಖಲೆಗಳು, ಪ್ರಮಾಣಪತ್ರ ಪಡೆಯುವ ಅವಧಿ, ಸೊ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಒನ್ ಬೈ ಒನ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೋಡಿ, ಕರ್ನಾಟಕ PCR ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಡೇಟನ್ನು ನೋಡ್ತಾ ಬಂದರೆ, PCR ಈಸ್ ನೌ ಇಶ್ಯೂಡ್ ಅಂಡರ್ ಸಕಲ ಫಾರ್ ಟೈಮ್ ಬೌಂಡ್ ಸರ್ವಿಸ್. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಬಂದರೆ, ಅಪ್ಲೈ ಥ್ರೋ ಸೇವಾ ಸಿಂಧು, ನಾಡ ಕಚೇರಿ, ಗ್ರಾಮ 1. ಡಾಕ್ಯುಮೆಂಟ್ಸ್ಗಳು ಏನು ಬೇಕಿವೆ: ID ಪ್ರೂಫ್, ಅಡ್ರೆಸ್ ಪ್ರೂಫ್ ಆ್ಯಂಡ್ ಸಪೋರ್ಟಿಂಗ್ ರೆಸಿಡೆನ್ಷಿಯಲ್ ರೆಕಾರ್ಡ್ಸ್ ಯೂಸ್ಡ್ ಆ್ಯಸ್ ಎ ಪ್ರೂಫ್ ಆಫ್ ಪರ್ಮನೆಂಟ್ ರೆಸಿಡೆನ್ಸ್ ವೇರ್ ಅಪ್ಲಿಕೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೇವಾ ಸಿಂಧು, ನಾಡ ಕಚೇರಿ, ಗ್ರಾಮ 1 ಮೂಲಕ ಅರ್ಜಿ ನೀವು ಸಲ್ಲಿಸಬೇಕಾಗುತ್ತೆ. ಗುರುತಿನ ದಾಖಲಾತಿಗಳು ಅಂತ ನೋಡ್ತಾ ಬಂದರೆ, ವಿಳಾಸದ ದಾಖಲೆ ಹಾಗೂ ನಿವಾಸದ ಪೂರಕ ದಾಖಲೆಗಳು ಅಗತ್ಯ ಇರುವ ಸಂದರ್ಭದಲ್ಲಿ ಶಾಶ್ವತ ನಿವಾಸದ ದಾಖಲೆಯಾಗಿ ಬಳಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು PCR ಅನ್ನು ಅಪ್ಲೈ ಮಾಡಬಹುದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಆನ್ಸರನ್ನು ಮಾಡಬಹುದು. ಥ್ಯಾಂಕ್ ಯು.